ನಮಸ್ಕಾರ ಬಂಧುಗಳೇ, ಇವತ್ತು ನಾನು ಸೊರಬ ತಾಲೂಕು ಲಾಸ್ಟ್ ಬಾರ್ಡ್ರಲ್ಲಿದ್ದೀನಿ. ಶಿರ್ಸಿ ನಿಯರ್ ಭಾಗ. ಇಲ್ಲಿ ಒಂದು ತೋಟಕ್ಕೆ ಬಂದಿದ್ದೀನಿ. ಇವರೇನು ಎಂತ ಪರಿಚಯ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಇಲ್ಲಿ ಕೊಳೆ ರೋಗದ ಲಕ್ಷಣ ನೋಡಿರಿ, ಈ ಗಿಡದಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ಈ ಅಬ್ಸರ್ವ್ ಮಾಡಿರಿ. ಕೊಳೆ ಹೇಗಿರುತ್ತೆ ಅಂತ ಅನ್ನೋದು ಭಾಳ ಜನರಿಗೆ ಕೊಳೆ ಬಗ್ಗೆ ನಮ್ಮ ಭಾಗದಲ್ಲಿ ಅದು ಕೊಳೆನೇ ಸಿಗ್ತಾಯಿಲ್ಲ ಅಂತಿದ್ವಿ. ಇವತ್ತು ಬಂದಿದ್ದೀನಿ. ಆದರೆ ಇದು ಪ್ರಥಮ ಬಾರಿಗೆ ನಮ್ಮ ಸ್ವಾಮಿಗಳು ಏನು ಇದ್ರಲ್ಲ ಅವ್ರ ಕಡೆಯಿಂದ ನಮಗೆ ಇಲ್ಲಿ ಪರಿಚಯ ಆಯಿತು. ಅವ್ರ ಕೆಲಸ ಎಲ್ಲ ಮಾಡ್ತಾ ಇರೋದ್ರಿಂದ ಅವ್ರ ಜೊತೆಗಿದ್ರು ಅಂತೇಳಿ ಕರ್ಕೊಂಬಂದರು. ಇವತ್ತು ಮೆಣಸಿನ ಬಳ್ಳಿನೂ ಸಹಿತ ಮಾಡಿದ್ದಾರೆ. ಇದ್ರೊಳಗೆ ಮೆಣಸಿನ ಬಳ್ಳಿನೂ ಏನೇನು ಮಾಡಿದ್ದಾರೆ ಅಂತೂ ಒಬ್ಬರು ಕೃಷಿ ಮಹಿಳೆ ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ. ಬೇರೆಯವ್ರ ಹೊಲ ಕೆಲಸ ಮಾಡ್ಕೊಂತ ಅವ್ರ ತೋಟನೂ ಚೆನ್ನಾಗಿ ನಿಭಾಯಿಸ್ತಿದ್ದಾರೆ. ಇವರು ಕಡಿಮೆ ಏರಿಯಾ ಇದ್ರೂ ಸಹಿತ ನೀಟಾಗಿ ಕೆಲಸ ಮಾಡಿದ್ದಾರೆ. ಇದು ಭಾಳ ಖುಷಿ ಆಯಿತು. ಆದರೆ ಇದರಲ್ಲಿ ಅವರಿಗೆ ಪರಿಣಾಮಕ್ಕೆ ತಕ್ಕಂಗೆ ಅವ್ರಿಗೆ ಆದಾಯ ಬಂದಿಲ್ಲ. ಹಾಗಾಗಿ ಎಷ್ಟು ಗಿಡ ಇದ್ದಾವೆ ಏನು ಅಂತೂ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ. ತಾಯಿ ನಮಸ್ಕಾರ. ನಿಮ್ಮ ಹೆಸರಮ್ಮ? ನಮ್ದು ಹೆಸರು ನೇತ್ರ ಅಂತ. ನೇತ್ರನಮ್ಮ. ತಾಯಿ, ಈಗ ಇದು ಅಂದಾಜು ಎಷ್ಟು ವರ್ಷದ ಕ್ರಾಪ್ ಇದು ನಿಮ್ಮದು? 12 ವರ್ಷದ. 12 ವರ್ಷದ. ಎಷ್ಟು ಗಿಡ ಅದಾವೆ ಇವು? ಒಂದು 280 ಗಿಡ ಹೀಗೆ ಆಗ್ಬೋದು ಸರ್. 280 ಗಿಡ ಇದೆ. ನನಗೆ ಸ್ವಾಮಿಗಳು 250 ಅಂದಿದ್ರು. ಮತ್ತು ನಮ್ಮ ಶಾಸ್ತ್ರಿಗಳು ಹೇಗೆ ಪರಿಚಯ ನಿಮಗೆ? ನಮ್ಮ ಸರ್ ಅವ್ರದ್ದೆಲ್ಲ ಕೆಲಸ ಮಾಡ್ತೇವ್ರಿ, ಇಲ್ಲಿ ತೋಟದ ಕೆಲಸ. ಓಕೆ. ಹಾಗಾಗಿ ನಮ್ಗೆ ಅವರು ಪರಿಚಯ. ಅವ್ರ ತೋಟಕ್ಕೆ ಹೋಗ್ತಿದ್ರಿ? ಓಕೆ ಓಕೆ. ಹಾಂ, ಅವ್ರ ತೋಟಕ್ಕೆ ಹೋಗ್ತಿದ್ರಾ? ನಮ್ಮೂರಾಗ ಅದಾವ್ರಿ. ಹಾಂ 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 ಹಾಂ. ಹಾಗಾಗಿ ಕೆಲಸ ಎಲ್ಲ ಮಾಡ್ಕೊಡ್ತೇವಲ್ರಿ. ಓಕೆ. ಅವ್ರ ತೋಟಕ್ಕೆ ಹೋಗಿದ್ರಲ್ಲ, ಏನು ನೋಡಿದ್ರಿ ಅಲ್ಲಿ? ಸರ್ ಅವರು ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದಕ್ಕೆ ಒಳ್ಳೆ ಒಂದು ರೋಗ ಇಲ್ಲ ಏನಿಲ್ಲ, ಒಳ್ಳೆ ಫಲ ಬಂದದ ಸರ್. ಅದಕ್ಕೆ ನಾವು ಒಂದು ಪ್ಲಸ್ ಹಿಂದಿನ ಈಗ ಪ್ರತಿ ಎಷ್ಟು ವರ್ಷದಿಂದ ಅವ್ರು ಕೆಲಸ ಮಾಡ್ತಿದ್ರಿ ನೀವು? ನಾವು 4-5 ವರ್ಷ ಆತನ್ರಿ ಸರ್. ಹೌದಾ? 4-5 ವರ್ಷದಿಂದ ಮಾಡ್ತೀರಿ. 4-5 ವರ್ಷದಲ್ಲೇ ಈ ವರ್ಷ ಬಂದಂತ ಕ್ರಾಪ್ ನೋಡಿದ್ರೆ ಅವ್ರದ್ರಲ್ಲೇ? ಇಲ್ರಿ ಸರ್, ನೋಡಿದ್ದಿಲ್ಲ. ಗಿಡ ಹೇಗಾಗಿದೆ ಈಗ ಅವ್ರದ್ದು? ಒಳ್ಳೇದ ರಿಸಲ್ಟ್ ಐತಿ. ಸರಿನಾ? ಅವ್ರು ನೋಡಿ ನಾವು ಸರ್. ನಿಮ್ದ್ರಲ್ಲಿ ಏನೇನು ಸಮಸ್ಯೆ ಇದ್ದಮ್ಮ? ನಾವು ಕೊಳಿ ರೋಗ ಬಂದತ್ರಿ ಸರ್. ಹಾಂ. ಮತ್ತೆ ಕೊಳಿ ರೋಗ, ಗಿಡ ಎಲ್ಲ ಮೆಣಸಿನ ಗಿಡ ಸಾಯ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಂ ಹಾಂ. ಫಲ ಯಜಮಾನ್ರ? ಹೌದ್ರಿ ಸರ್. ಹಾಂ, ಬರ್ರಿ ಈ ಕಡೆ ಬರ್ರಿ. ಗಂಡ ಹೆಂಡತಿ ಅಂತ ಮಾತಾಡ್ರಿ. ಅವ್ರಿಗೆ ಅದು ಇರಲಿ, ಏನು ತೊಂದರೆ ಇಲ್ಲ. ಹಾಂ. ಈಗ ಜೊತೆಗೆ ಕೃಷಿ ಮಾಡಾಕತ್ತಿ ಎಷ್ಟು ವರ್ಷ ಆತಮ್ಮ ಇದು? ಇದು ಮಾಡಾಕತ್ತಿ ನಾವು ಈಗ ಒಳ್ಳೆ ಕೆಲಸ ಮಾಡಾಕತ್ತಿ ನಾವು ಒಂದು 6-7 ವರ್ಷ ಆಯ್ತ್ರಿ ಇದಕ್ಕೆ ತೋಟಕ್ಕೆ. ಅಂದ್ರೆ ಮೊದಲು ನೀರಿನ ಸಮಸ್ಯೆ ಬಂತು, ಆ ತೊಂದರೆಯಿಂದ ನೀವು ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಿದ್ದಿಲ್ಲ, ಸಿಗ್ತದೆ ಪಾಪ. ಈಗ ಅಂದಾಜು ಈಗೇನು ಬೆಳೆ ತಗೊಂತಂದ್ರೆ ಹಾಲಿ ಈ ವರ್ಷದ್ದು ಅಂದರೆ 25 ಇಯರ್ಸ್. ಈಗ ನಾನು ಇವತ್ತು ಬಂದಿರೋ ಡೇಟು 9 ಅಲ್ರಿ, ಇವತ್ತು 9/1/2026. ಇವತ್ತು ಬಂದಿದ್ದು. ಹೌದಾ? ಹೊಸ ವರ್ಷ ಜೂನ್ ತಿಂಗಳು. ಜನವರಿ 26ರಲ್ಲಿ ಬಂದಿದ್ದೇನೆ. ಇವತ್ತು 9ನೇ ತಾರೀಕು. ಈ ವರ್ಷದ ಕ್ರಾಪ್ ಕಟಿಂಗ್ ಮಾಡಿದ್ರಲ್ಲ ಮೊನ್ನೆ, ಅಥವಾ ಈ ವರ್ಷದ 25 ಇಯರ್ಸದ್ದು ಏನು ಕಟಿಂಗ್ ಆಯಿತು, ಇವು ಟೋಟಲ್ ಎಷ್ಟು ಬಂತಮ್ಮ ಇಲ್ಲಿ? ಯಾವುದು? ಹಸಿ ಅಡಿಕೆನಾ? ಹಸಿ ಅಡಿಕೆ 18 ಕ್ವಿಂಟಲ್ ಬಂದಿದೆ. ಎಷ್ಟನೇ ವರ್ಷದ ಕ್ರಾಪ್ ಇದು? 12 ವರ್ಷದ ತೋಟ. 12 ವರ್ಷದ ತೋಟದಲ್ಲ 18 ಕ್ವಿಂಟಲ್ ಬಂದರೆ ಸ್ಯಾಟಿಸ್ಫೈ ಆಯ್ತಾ ನಿಮಗೆ? ಇಲ್ರಿ ಸರ್, ಅದಕ್ಕೆ ನಾವು ಈಗ ನಿಮ್ಮ ಇವ್ರು ಮಾಡಿ ಯೂಸ್ ಮಾಡ್ಯಾರಲ್ಲ ಸ್ವಾಮಿಯರ್ ಪ್ರಾಡಕ್ಟ್, ಅದಕ್ಕೆ ನಾವು ಒಂದು ಸ್ವಲ್ಪ ಇದರಲ್ಲಿ ಇದ್ದದ್ರಲ್ಲೇ ಸ್ವಲ್ಪ ನಾವು ಉತ್ಪನ್ನ ತೆಗೆಯೋಣ ಅಂತ ಇದನ್ನ ನೀವು ಪ್ರಾಡಕ್ಟ್ ಯೂಸ್ ಮಾಡೋಣ ಅಂತ ಮಾಡೇವ್ರಿ. ಸರಿ. 250 ಅಥವಾ 280 ಗಿಡ ಇದೆ ನಿಮ್ಮದು? 280 ಗಿಡನೂ ಕಾಯಿ ಬಿಡ್ತಾವ ಅಥವಾ ಕಾಯಿ ಬಿಡದೇ ಇರ್ಬೋದು? ಅದಾವ. ಎಷ್ಟಿರ್ಬೋದು? ಒಂದು 30 ಗಿಡಗಳು. 30 ಗಿಡ ಅಂದ್ರೆ ಒಂದು 250 ಗಂತೂ ಕಾಯಿ ಬಿಡ್ತಾ ಐತೆ. ತಾಯಿ, ಈಗ 18 ಕ್ವಿಂಟಲ್ ಬಂತಿ ಅಂತೆಲ್ಲ, ಇನ್ನೊಂದು 2 ಕ್ವಿಂಟಲ್ ಸಿಗ್ತದೆ, 1 ಕ್ವಿಂಟಲ್ ಸಿಗ್ತದೆ? ಸರಿನಾ? 19 ಕ್ವಿಂಟಲ್. 19 ಕ್ವಿಂಟಲಲ್ಲೇ ಇಷ್ಟು ಗಿಡಕ್ಕೆ, ಒಂದು ಗಿಡಕ್ಕೆ ಎಷ್ಟು ಬಿದ್ದಂಗೆ ಆಯ್ತು ಸಮರ? 19 ಕ್ವಿಂಟಲ್. 18 ಕ್ವಿಂಟಲ್ ಆಗೈತ್ರಿ. ಇದು ಒಂದು ಸೇರಿ ಒಂದು 19 ಆಗ್ಬೋದ್ರಿ. ಒಂದು 2 ಕ್ವಿಂಟಲ್ ಕೊಳಿನ ಬಂದತ್ರಿ. 2-3 ಕ್ವಿಂಟಲ್ ಕೊಳಿ ಬಂದತ್ರಿ. ಓಕೆ. ಉದುರಿದ್ದು ಅಂದ್ರೆ ಒಂದು ವರ್ಷ ಇತ್ರಿ, ಆದ್ರೆ ಕೊಳಿ ಬಂದ ಹೋಗ್ತದೆ. ಒಟ್ಟು ಬೆಳೆ ಚೆನ್ನಾಗಿತ್ತು. ಬೆಳೆ ಫಸ್ಟ್ ಚೆನ್ನಾಗಿತ್ತು. ಮತ್ತು ಇಲ್ಲಿವರೆಗೆ ಏನೇನು ಕೃಷಿ ಹಾಕ್ತಿದ್ರಮ್ಮ ನೀವು? ನಾವು ಇದೇ ಸರ್ಕಾರಿ ಗೊಬ್ಬರ, ಸೆಗಣಿ ಗೊಬ್ಬರ. ಎಷ್ಟು ಸಲ ಹಾಕ್ತಿರಿ? ಎಷ್ಟು ಸಲ ಹಾಕ್ತಿದ್ರಿ? ವರ್ಷದಲ್ಲಿ 2 ಸಲ ಹಾಕ್ತಿದ್ವಿ. ವರ್ಷಕ್ಕೆ 2 ಟೈಮು ಸರ್ಕಾರಿ ಗೊಬ್ಬರ ಕೊಡ್ತೀರಿ? ಹೌದು ಸರ್. ಸಗಣಿ ಗೊಬ್ಬರ ಎಷ್ಟು ಸಲ ಕೊಡ್ತಿದ್ರಿ? 2 ವರ್ಷಕ್ಕೊಮ್ಮೆ. 2 ವರ್ಷಕ್ಕೊಮ್ಮೆ ಹಾಕ್ತಿದ್ರಿ. ಹಾಂ. ಸಮಯ ಎಷ್ಟು ಬಂದು ಹಾಕಿದ್ರಿ? 7 kg ಬಿದ್ದಂಗೆ ಐತೆ. ಅಂದರೆ 250 ಗಿಡಕ್ಕೆ ಡಿವೈಡ್ ಮಾಡ್ಕೊಂಡಾಗ. 250 ಗಿಡ ಡಿವೈಡ್ ಮಾಡಿದ್ರು ನಿಮ್ಮದು 30 ಗಿಡ ಕಾಯಿ ಬಿಡಲ್ಲ ಅಂತ ನಾವು ತೆಗೆದ್ರು ನಿಮ್ದು ಎಷ್ಟು ಇಳುವರಿ ಬರ್ತೈತಿ? 7 kg ಬರ್ತೈತೆ. ಹೌದಾ? ಹಂಗಾರೆ 7 kg ಇದನ್ನು 15 kg ತೊಗೊಂಡು ಹೋದ್ರೆ ಅವರೇ ನಾನು ಹೇಳ್ತಾರೆ. ಅಂದರೆ ನಾರ್ಮಲಾಗಿ ಲೆಕ್ಕ ಮಾಡೋಣ. ಈಗ ನೀವೇ ಕೆಲಸ ಮಾಡಿರಿ ಸ್ವಾಮಿಯವ್ರ ತೋಟಕ್ಕೆ. ಹೌದಾ? ಈಗ 625 ಅಡಿಕೆ ಗಿಡ ಇದೆ ಅವ್ರದ್ದು. 625 ಗಿಡ ಕಾಯಿ ಬಿಡ್ತೈತಿ ಅಂತ ಹಿಡ್ಕೊಂಡ್ರು ನಿಮ್ದು ಎಷ್ಟು ಬಿಡ್ತೈತಿ ಸುಮಾರು ಈಗ ಗಿಡಕ್ಕೆ? ಡಿವೈಡ್ ಮಾಡಿರಿ. ನಿಮ್ಮದು ಎಷ್ಟು ಕ್ವಿಂಟಲ್ ಆಗಿದೆ? 90 ಕ್ವಿಂಟಲ್. ಅದ್ರದ್ದು ಡಿವೈಡ್ ಮಾಡಿರಿ ನೋಡೋಣ ಎಷ್ಟು ಬಂತು. ಇನ್ನೂ ಐತಾ? ಹಾಂ ಹಾಂ ಹಾಂ. ನಾವು ಕಷ್ಟಪಟ್ಟು ಬೆಳಿತೀವಿ ಸರ್, ಅದಕ್ಕೆ ನಮಗೆ ಪ್ರತಿಫಲ ಇಲ್ಲ. ಶ್ರಮ ಮಾಡಿ ನಾವೇ ಎಲ್ಲ ಮಾಡ್ತೇವೆ, ಗೊಬ್ಬರ ಟೈಮ್ ಸೇರಿ ಎಲ್ಲ ಮಾಡ್ತೇವೆ, ಉತ್ಪನ್ನ ತೆಗಿಲಿಕ್ಕೆ ಆಗ್ತದೆ. ಓಕೆ ಓಕೆ. ಅದು ಉತ್ಪನ್ನ ಮತ್ತು ಯಾರ್ದಾರು ಗೈಡೆನ್ಸ್ ತೊಗೊಂಡಿದ್ರಾ ಇಲ್ಲಿವರೆಗೂ, ಅಥವಾ ನೀವೇ ಏನು ನಾರ್ಮಲ್? 14 kg ಬಂದಿದೆ. ಇನ್ನೂ ಇದು ಬಿಟ್ಟು ಅದನ್ನು ಬಿಟ್ಟು 14 kg ಮಾತ್ರ? ಹಾಂ
ಸರ್ ಈಗ ತಾಯಿ ನೀವು ನೋಡಿದ್ರಲ್ಲಮ್ಮ, ಈಗ ಸ್ವಾಮಿಯವ್ರ ತೋಟ ನೋಡಿದ್ರಿ, ಮನ್ಸು ಬಂತು, ಜೊತೆಗೆ ಇವತ್ತು ನನ್ನ ಬರಾಕ್ ಹೇಳಿದ್ರಿ. ಇವತ್ತು ಕಡಿಮೆ ಏರಿಯಾ ಇದ್ದರೂ ಸಹಿತ ನಾನು ತೋಟಕ್ಕೆ ಬಂದೆ, ನೋಡಿ ಏನು ಮಾಡೋಣ ಅಂತೇಳಿ. ಮತ್ತು ಸ್ವಾಮಿಯವರು ಸಹಿತ ತಮ್ಮ ಕೆಲಸ ಬಿಟ್ಕೊಂಡು, ಪಾಪ ನೀವು ಕೆಲಸ ಮಾಡ್ತೀರಿ ಸರ್, ಬಡವರು ಅದಾರೆ, ಕಡಿಮೆ ಏರಿಯಾ ಇದ್ದರೂ ಸ್ವಲ್ಪ ನೋಡಿ ಬರೋಣ ಅಂತ ಅವರು ಬಂದಿದ್ದಿಲ್ಲ, ಆದರೂ ಅವರು ಫ್ರೀ ಮಾಡ್ಕೊಂಡು ಇವತ್ತು ನನ್ನ ಜೊತೆ ಕರ್ಕೊಂಬಂದರು. ಈ ಹಂತದಲ್ಲೇ ನಿಮ್ಮ ತೋಟದಲ್ಲಿರೋಂಥ ಸಮಸ್ಯೆಗಳಿಗೆ ನಾನೆಲ್ಲ ನೋಡ್ಕೊಂಡಿದ್ದೇನೆ ಈಗ ಆಲ್ರೆಡಿ. ಈ ಮೆಣಸಿನ ಬಳ್ಳಿಯಲ್ಲಿರೋ ಸಮಸ್ಯೆ ಇರ್ಬೋದು, ಅಡಿಕೆ ಗಿಡದಲ್ಲಿರೋ ಸಮಸ್ಯೆ ಇರ್ಬೋದು, ಇವನ್ನೆಲ್ಲ ಸೊಲ್ಯೂಷನ್ ಮಾಡೋಕ್ಕೆ ನಾವೇನು ಹೇಳ್ತೀನಿ ಆ ಪದ್ಧತಿ ಸೇರಿ ಮಾಡ್ತೀರಾ ನೀವು? ಮಾಡ್ತೀರಾ? ಯಾಕಂದ್ರೆ ಈಗ ಸರ್ಕಾರಿ ಗೊಬ್ಬರ ಏನು ತರ್ತಿದ್ರೆ ಅದು ಬೇಡ, ಇನ್ಮೇಲೆ ರಾಸಾಯನಿಕ ಗೊಬ್ಬರಗಳು ಹಾಕಬಾರ್ದು. ಕಳೆನಾಶಕ ಎಷ್ಟು ಸಾಧ್ಯತೆ ಅಷ್ಟು ಅವಾಯ್ಡ್ ಮಾಡಿದ್ರೆ ಭಾಳ ಚಲೋ, ಹೊಡೆದೇ ಇದ್ರೆ ಭಾಳ ಚಲೋ. ಯಾಕಂದ್ರೆ ಪಕ್ಕದ ತೋಟದಲ್ಲೆಲ್ಲ ಬಳಸಿರೋದ್ರಿಂದ ನಾನು ಹೇಳ್ತಿದ್ದೀನಿ, ದಯವಿಟ್ಟು ಅದನ್ನು ಬಳಸಬೇಡ್ರಿ. ಇನ್ನು ರಾಸಾಯನಿಕ ಔಷಧಿಗಳು ಏನು ಬರ್ತಾವೆ ಅವನ್ನ ಹಾಕೋದು ಅವಶ್ಯಕತೆ ಬಿಡಲ್ಲ. ಸರಿಯಾಗಿ ಮಾಡ್ಕೊಂಡು ಬಂದರೆ ನಿಮ್ಮ ಗಿಡದಲ್ಲೇ ಈಗ ಸ್ವಾಮಿಯರು ಏನು ಹೇಳಿದ್ರು 14 kg ಬರ್ತೈತಿ ಅಂತ ಹೇಳಿದ್ರು, ನಿಮ್ದು ಅದಕ್ಕಿಂತ ಚೆನ್ನಾಗಿ ಬರುತ್ತಿಲ್ಲ. ಮಣ್ಣಿನ ಗುಣ ಹೇಳ್ತಾ ಇದ್ದಾನೆ ನಾನೀಗ. ಮತ್ತು ಮಣ್ಣು ಪರೀಕ್ಷೆನೂ ಸಹಿತ ತೊಗೊಳೋಣ, ಏನು ತೊಂದರೆ ಇಲ್ಲ, ಅದನ್ನೂ ಮಾಡಿಸ್ತಾನೆ, ಮುಂದೆ ರೆಡಿ ಮಾಡ್ಕೊಂಡು ಮಾಡಿಸ್ತೀನಿ. ನಮ್ಮ ಕಂಡೀಷನ್ಸಿಗೆ ತಾವು ಒಪ್ಕೊಂಡು ಮಾಡೋಕೆ ರೆಡಿ ಇದ್ದೀರಾ? ಇವತ್ತು ಆಲ್ರೆಡಿ ಮೆಡಿಸಿನ್ ತಂದಿದ್ದೆ, ನೋಡ್ಕೊಂಡೆ ಈ ತೋಟನ, ಅದಕ್ಕೇನು ಬೇಕು ಹೇಳ್ತೀನಿ. ಸ್ಪ್ರೇ ಮತ್ತು ನೆಲಕ್ಕೆ ಹಾಕೋದೇನಿದೆ ಅದು ಪದ್ಧತಿಯಲ್ಲಿ ಮಾಡ್ಕೋಬೇಕು. ಕೊಳೆ ರೋಗ ಇರಲಿ, ಚುಕ್ಕೆ ರೋಗ ಇರಲಿ, ಮುಂದೆ ಏನೇ ಸಮಸ್ಯೆಗಳು ಬರಲಿ ಅದಕ್ಕೆಲ್ಲ ನಾವು ಸೊಲ್ಯೂಷನನ್ನು ಆರ್ಗ್ಯಾನಿಕ್ ವೇನಲ್ಲಿ ಕೊಡೋಂಥ ವ್ಯವಸ್ಥೆ ಮಾಡ್ತೀವಿ. ಮತ್ತು ಈಗ ಆಲ್ರೆಡಿ ಅದಕ್ಕೆ ಪ್ರೂವ್ ಮಾಡಿ ನಿಮ್ಮ ಸ್ವಾಮೀಜಿಗಳು ನೋಡಿರಿ ನೀವು ಆಲ್ರೆಡಿ ಅವ್ರ ತೋಟನ, ಬೇರೆ ಏನು ಮಾತಾಡೋದು ಬೇಕಾಗಲ್ಲ. ಹೌದಾ? ಈಗ ನಿಮ್ಮ ಯಜಮಾನ್ರಲ್ಲ ಅವರು, ನಿಮ್ಮ ಹೆಸರು ತಮ್ಮಣ್ಣ. ನೀವು ಕೆಲಸ ಮಾಡ್ತೀರಾ ಇಲ್ಲಿ? ಸ್ವಾಮಿಯವ್ರ ತೋಟಕ್ಕೆ ಹೋಗ್ತೀರಾ? ಹೌದಾ? ಸ್ವಾಮಿಯವ್ರ ತೋಟ ಹೆಂಗೈತಿ? ಸ್ವಾಮಿಯವ್ರ ತೋಟ ಹೇಗಿದೆ? ಕೆಲಸ ಮಾಡ್ತಾರೆ ಕೇಳಿ. ಸ್ವಾಮಿಯವರು ಬಂದಾಗ ನಾವು ಅವ್ರದ್ದು ಹೇಗಿದೆ ತೋಟ? ಅವ್ರದ್ದು ಒಳ್ಳೇದುಂಟ್ರಿ. ಹೌದಾ? ನಮ್ಮದು ನೋಡಿ ಎಷ್ಟು ಕ್ವಿಂಟಲ್ ಕಡಿಮೆ ಆಯ್ತು. ಭಾಷೆ ಚೇಂಜ್ ಆಗುತ್ತಲ್ಲ. ಉಡುಪಿ ನಿಮ್ಮ ಮನೆಯವ್ರ ಭಾಷೆ ಕರೆಕ್ಟ್ ನಮಗೆ ಹೊಂತತೆ, ನಿಮ್ಮ ಭಾಷೆ ಸ್ವಲ್ಪ ಚೇಂಜ್ ಆಗುತ್ತೆ. ಇರಲಿ ಒಳ್ಳೇದು. ಕಡಿಮೆ ಏರಿಯಾ ಇದ್ರೂ ಸಹ ನೀಟಾಗಿ ವ್ಯವಸಾಯ ಮಾಡ್ತಾರೆ. ಅದು ಇದ್ರೆ ಔಷಧಿ ಹೊಡಿಲಿಲ್ಲ, ಈ ವರ್ಷ ಮಾತ್ರ ಹೊಡೆದಿದ್ದು. 7 ವರ್ಷ ಆಯ್ತು ಹೆಚ್ಚು ಕಮ್ಮಿ, ಔಷಧಿನ ಹೊಡಿಲಿಲ್ಲ ನೆಲಕ್ಕೆ, ಬರೀ ಮಿಷನ್ ಅಲ್ಲಿ ಹೊಡೆದು. ನಿಮ್ಮಂಥವ್ರು ಕೃಷಿಯಲ್ಲೇ ಬದುಕಲ್ಲೇ ಬದಲಾವಣೆ ತರೋದು ನಮ್ಮ ಉದ್ದೇಶ ಇದೆ. ಯಾಕೆ ಇವತ್ತು ಕಡಿಮೆ ಏರಿಯಾ ಇಟ್ಕೊಂಡು ಜಾಸ್ತಿ ಬೆಳಿಬೇಕು ಅಂತ ಹೋಗ್ತದ್ರಿ, ಅದ್ರ ಪ್ರಯತ್ನ ಮಾಡಿರಿ, ಆದ್ರೆ ಬರ್ತಾ ಇಲ್ಲ. ಈ ಆಗಿರಲಾರದನ್ನ ಸರಿ ಮಾಡೋಕ್ಕಾಗಿ ನಾನು ಇವತ್ತು ಬಂದಿದ್ದೇನೆ. ಯಾವುದಕ್ಕೆ ಏನು ಮಾಡಿರಿ? ಮೊನ್ನೆ ಸರ್ಕಾರಿ ಒಬ್ರು ಲಿಕ್ವಿಡ್ ಹೇಳಿದ್ರಿ, ಅದು ಹುಳ ಎಲ್ಲ ಬುಡದಲ್ಲಿದ್ರಿ ಅಂತಾದ್ರೆ ಸಾಯ್ತವಲ್ಲ ಅಂತ, ಅದ್ರದ್ದು ಲಿಕ್ವಿಡ್ ತಂದು ಹಾಕಿದ್ರಿ. ಎಷ್ಟು ದಿವಸದಿಂದ ಮಾಡಿರಿ? ಈಗಾಗಲೇ 1-2 ತಿಂಗಳಿಂದ ಆಗೈತಾ? ಕಂಟಿನ್ಯೂ ಮಾಡಿ ಈಗ 7,800. ಅದಕ್ಕೆ ನಾನು ಹೇಳಿದ್ದು, ಈಗ ನೀವು ಹೇಳಿದ್ದು ಭಾಳ ಚಲೋ ಆತಿದ್ನ, ಇದು ರೆಕಾರ್ಡ್ ಆಯಿತು. ಈಗ ನಾನು ಬಣಕರ್ ಸರ ನಾವು ಕೊಟ್ಟ ಮೇಲೆ ಹಿಂಗಾತ್ರಿ ಹಂಗಾತ್ರಿ ಅನ್ಬಾರ್ದು. ಅದಕ್ಕೆ ಆ ಉದ್ದೇಶಕ್ಕೆ ಮಣ್ಣಲ್ಲಿ ಈಗ ಆಯ್ತಲ್ಲ, ಇನ್ನು ಮೇಲೆ ತರಬಾರ್ದು ಅವನ್ನ. ಈ ಕ್ಷಣದಲ್ಲಿ ಬಂದ್ ಮಾಡಿಬಿಡ್ರಿ, ಯಾವೂ ಬೇಡ ಹೊರಗಿಂದ. ನಾ ಏನು ಹೇಳ್ತಾನೋ ಅದನ್ನ ಮಧ್ಯಸ್ಥರು ಮಾಡಿರಿ, ನಮ್ಗೆ ಏನು ಬೇಕೋ ಅದು ಕೊಟ್ಟಿರ್ತಾನೆ. ಪದ್ಧತಿ ಕೆಲಸ ಮಾಡ್ಕೊಂಡವ್ರು ಬೆಳೆ ಚೆನ್ನಾಗಿ ಬರ್ತದೆ, ತೋಟನೂ ಚೆನ್ನಾಗಾಗುತ್ತೆ. ಸರಿನಾ? ಮತ್ತೇನಾದ್ರು ನಿಮ್ಮ ಸಮಸ್ಯೆ ಹಿಡಿದಲ್ಲಿ ಹೇಳಿದ್ರೆ ಇದ್ರ ರೆಕಾರ್ಡ್ ಆಗುತ್ತೆ, ಇದು ಯೂಟ್ಯೂಬಲ್ಲಿ ಹೋಗುತ್ತೆ. ಅದಕ್ಕೆ ಉದ್ದೇಶಕ್ಕೆ ನಮ್ಗಿದೆ ಕೊಳೆ ನಿಲ್ಲೋದು ಬೇಕು, ಒಳ್ಳೆ ಫಸಲ್ ಬಂದಿರ್ಬೇಕಿದ್ರೆ ಹೈಯೆಸ್ಟ್ ಅಂದ್ರೆ ಎಷ್ಟು ತನಕ ಕೊನೆ ಬಿಟ್ಟಾವಮ್ಮ ನಿಮ್ದ್ರಾಗ? ಎಷ್ಟು 4-5 ತನಕ ಬಿಟ್ಟಾವು. ನಿತ್ವಾ ನಿಂತಲ್ರಿ ಸರ್, 3-4 2-3-4 ಅಷ್ಟೇ ಅದಾವ್ರಿ. ಅವೆಲ್ಲ ಬಂದಿದ್ರೆ ಎಷ್ಟಾಗ್ತಿತ್ತು? ಆಗ್ತಿತ್ರಿ. ಈ ವರ್ಷ ಒಂದು 30 ಕ್ವಿಂಟಲ್ ಅಂತ ಅವ್ರು ಹೇಳ್ತಾರ, ಅಂದಾಜ್ ಕೆಡವರ್ ಹೇಳಾರ್ರಿ 30 ಕ್ವಿಂಟಲ್ ಹಾಕಿತ್ತು ಅಂತ ಹೇಳೋರು. ಕೊಳೆ ಬಿಡ್ತಿದ್ರೆ, ಕೊಳೆ ಬಿದ್ದ ಮೇಲೆ ನಿಮಗೆ ಏನು ಸಿಕ್ಕಿಲ್ಲ? ಇಲ್ಲ, ಇದೇ 18 ಕ್ವಿಂಟಲ್. ಈಗ 1 ಕ್ವಿಂಟಲ್ ಸೇರ್ಕೊಂಡು 19 ಕ್ವಿಂಟಲ್ ಬರ್ಬೇಕು. ಹೌದ್ರಿ ಸರ್. ಈ ರೀತಿ ಸಮಸ್ಯೆ ಇದೆ. ಅದ್ರ ಗಿಡದಲ್ಲಿ ನಿಮಗೆ ಹೇಳಿದ್ರು ಸ್ವಾಮಿಯರಿಗೆ ಲೆಕ್ಕ ಮಾಡಿ 7 ಕ್ವಿಂಟಲ್ ಲೆಕ್ಕದಲ್ಲಿ 7 kg ಲೆಕ್ಕದಲ್ಲಿ ಬಿದ್ದಿದೆ ಅಂತ ಹೇಳಿ. ಇದನ್ನು ಡಬಲ್ ಮಾಡ್ಕೊಡೋಕೆ ನಾನು ಕಮಿಟ್ಮೆಂಟ್ ಆಗ್ತೀನಿ ಇವತ್ತು. ನೀವು ಅದು ರೆಡಿ ಮಾಡ್ಕೊಡ್ರಿ, ಮುಂದಿನ ವರ್ಷಕ್ಕೆ ಇದು ಡಬಲ್ ಬರುತ್ತೆ. ಅದ್ರ ಮುಂದೆ ಬೇಕಾದ ಗೋಲ್ ಮತ್ತೆ ರೆಡಿ ಮಾಡೋಣ. ಯಾಕೆ ನಿಮ್ಮ ಭೂಮಿ ಹೇಗೆ ಡೆವಲಪ್ಮೆಂಟ್ ಮಾಡುತ್ತೆ ಅಂತ ನೋಡ್ಕೊಂಡು ನಾವು ಮಾಡಬೇಕಾಗುತ್ತೆ. ಹಾಗೆ ಸ್ಟಡಿ ಮಾಡ್ಕೊಂಡು ಮಾಡೋಣ. ಈ ವರ್ಷ ಏನು ಕೊಡಬೇಕಲ್ಲ ಅದನ್ನೆಲ್ಲ ಕರೆಕ್ಟಾಗಿ ಹೇಳಿರ್ತೀವಿ, ಆ ಪ್ರಕಾರ ಮಾಡ್ಕೊಂಡವ್ರಿ. ಇನ್ಮೇಲೆ ಯಾವುದೇ ರೀತಿ ರಾಸಾಯನಿಕಗಳು ಅಥವಾ ಯಾವುದೇ ರೀತಿ ಗೊಬ್ಬರದ ಕಂಪ್ನಿಯವರು ಅಥವಾ ಯಾವುದೋ ಗೊಬ್ಬರದ ಅಂಗಡಿ ಅಂದು ಈ ವಿಷಯನ ಇಲ್ಲಿ ತರಬಾಡ್ರಿ ಈ ಹೊಲಕ್ಕೆ. ಏನಿದ್ರು ಸ್ವಾಮೀಜಿಗಳ ಹತ್ರ ಮಾತಾಡಬೇಕು, ನನಗೆ ಹೆಚ್ಚಬೇಕು, ಬಿಟ್ಟರೆ ಬೇರೆ ಏನು ಮಾಡಬಾರ್ದು. ಅದಕ್ಕೆ ಒಪ್ಪಿಗೆ ಇದ್ರೆ ಅಂದರೆ ನಾನು ಇವತ್ತು ಈ ಮೆಡಿಸಿನ್ ಕೊಡ್ತೇನೆ ನಮ್ದಕ್ಕೆ. ಹೇಗೆ ರೆಡಿ ಇದ್ದೀರಾ? ಓಕೆ ಇದ್ದೀರಾ? ಸರ್ ನಮಸ್ಕಾರ ರೀ. ಸ್ವಾಮೀಜಿಗಳ ತಾವು ಈ ಭಾಗದಲ್ಲಿ ಸಾಕಷ್ಟು ಜನರಿಗೆ ಈಗ ಆಲ್ರೆಡಿ ಶಾಸ್ತ್ರಿ ಕೆಲಸ ಮಾಡ್ತಿರೋದು, ಸಾಕಷ್ಟು ಜನರು ನಿಮಗೆ ಅನುಯಾಯಿಗಳು ಇದ್ದಾರೆ. ನಿಮ್ಮ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಿಮ್ಮ ತೋಟನ ಆಲ್ರೆಡಿ ಹತ್ತಿರದಲ್ಲಿ ನೋಡಿ ಆ ಬೆಳೆ ಬಂದಿರೋದನ್ನು ನೋಡಿ ನಿಮಗೆ ಇವತ್ತು ಕರೆದಿದ್ರು. ಅದು ಕಡಿಮೆ ಏರಿಯಾ ಇದ್ರೂ ಸಹಿತ ನಾವು ಹೋಗೋಣ ಸರ್ ಅಂತೇಳಿ ಪಾಪ ನೀವು ಫ್ರೀ ಮಾಡ್ಕೊಂಡು ಇವತ್ತು ನನ್ನ ಜೊತೆ ಬಂದ್ರಿ. ತಾವು ಈ ತೋಟ ನೋಡ್ತಾ ಇದ್ರಿ ಸರ್, ಏನು ಅನಿಸುತ್ತೆ ಅವ್ರದ್ದು?
ಪಾಪ ಕಷ್ಟಪಡ್ತಾ ಇದ್ದಾರೆ, ಅದಕ್ಕೆ ತಕ್ಕ ಫಲ ಸಿಗ್ತಾ ಇಲ್ಲ ಅವ್ರಿಗೆ. ಅದು ಸಿಗಬೇಕು ಅನ್ನೋದಷ್ಟೇ ಕಷ್ಟಪಟ್ಟು ಮಾಡ್ತಾರೆ. ಮತ್ತು ನಮ್ದು ಅಷ್ಟು ನಮ್ದು ಬಂದ್ರು ಅಂದ್ರು ಅವ್ರದ್ದು ಹೇಗೆ ಮಾಡ್ತಾರೆ ಇಲ್ಲ ಹಂಗೆ ನಮ್ದು ಮಾಡ್ತಾ ಇದ್ದಾರೆ. ಮನೆ ರೀತಿಯಲ್ಲಿ ತಗೊಂಡು ಮಾಡ್ತಾರೆ, ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಹಂಗೆ ಅವ್ರಿಗೆ ಒಂದು ಒಳ್ಳೇದಾಗ್ಲಿ, ಕಷ್ಟಪಡ್ತಾ ಇದಾರಲ್ಲ ಅವ್ರಿಗೆ ಫಲ ಸಿಗ್ಲಿ ಅನ್ನೋದಕ್ಕಾಗಿ. ಓಕೆ ಓಕೆ. ಕೊಳೆ ರೋಗ ಅಂತೂ ಆಲ್ರೆಡಿ ಕಂಡ್ರಿ ಸರ್. ಈಗ ತಾವು ಹಿಂದಿನ ವರ್ಷ ನೀವು ಆಲ್ರೆಡಿ ನಮ್ದನ್ನ ಈಗ 24ರಿಂದ ಸ್ಟಾರ್ಟ್ ಮಾಡ್ಕೊಂಡ್ರಿ, 24 ಡಿಸೆಂಬರ್ಗೆ ಸ್ಟಾರ್ಟ್ ಮಾಡಿದೆ, 25 ಡಿಸೆಂಬರ್ ಕಟಿಂಗ್ ಮುಗೀತು. ತಮ್ದು ಆಲ್ರೆಡಿ ಎಷ್ಟು ಕ್ವಿಂಟಲ್ ಬರ್ತಿತ್ತು, ಎಷ್ಟು ಕ್ವಿಂಟಲ್ ಈಗ ಆಲ್ರೆಡಿ ಬಂದಿದೆ? ಆಲ್ರೆಡಿ ಹೋದ್ ಸರಿ ನಂದು 40 ಕ್ವಿಂಟಲ್ ಬಂದಿತ್ತು ಹಿಂದಿನ ವರ್ಷ. ಹಾಂ ರೀ. ಆಲ್ರೆಡಿ ಈಗ ಒಂದು 80-85 ಕ್ವಿಂಟಲ್ ಕ್ರಾಸ್ ಆಗಿದೆ. 2ನೇ ಕೊಯ್ಲು ಆಗಿತ್ತು ನಮ್ಗೆ. ಓಕೆ. ಹಾಂ ರೀ. ಈಗ 3ನೇ ಕೊಯ್ಲಿಗೆ ಐತಿ, ಇನ್ನೊಂದು 10-15 ಕ್ವಿಂಟಲ್ ರೇಂಜಲ್ಲಿ ಐತಿ. ಅಲ್ಲಿಗೆ ಎಷ್ಟು ಬರ್ಬೋದು ಅನ್ಸುತ್ತೆ ರೀ? ಅಲ್ಲಿಗೆ ನಮಗೆ ಒಂದು ಗಿಡಕ್ಕೆ ಒಂದು 16-17 kg ಲೆವೆಲ್ಗೆ ಹಸಿ ಅಡಿಕೆ ಎಷ್ಟು ಗಿಡ ಸರ್ ನಿಮ್ಮದು? 650 ಗಿಡ. 650 ಗಿಡದಲ್ಲಿ ಕಾಯಿ ಬಿಡ್ತಾ ಐತೆ. ಒಂದು ವರ್ಷದಲ್ಲಿ ಇಷ್ಟು ಬದಲಾವಣೆ ಕಂಡೈತೆ. ಜೊತೆ ಕೊಳೆ ರೋಗದ ವಿಚಾರದಲ್ಲಿ ಏನು ಹೇಳ್ತೀರಿ? ಕೊಳೆ ರೋಗದಲ್ಲಿ ಏನು ಕೊಳೆ ಇಲ್ಲ. ನಾನು ಹೋದ್ ಸರಿ ನೀವು ಇದನ್ನ ಯೂಟ್ಯೂಬ್ ಎಲ್ಲ ಮಾಡಿದಾಗ ಹೇಳಿದ್ದೀನಿ, ನಾನು ವಿಡಿಯೋ ಮಾಡಿದಾಗ. ನಾನು ಆಕ್ಚುಲಿ ತುತ್ತ ಮತ್ತು ಸುಣ್ಣ ತಂದಿಟ್ರೆ ನಾ ಇನ್ನೂ ಹೊಡಿಲೇ ಇಲ್ಲ. ಇದೇ ಏರಿಯಾದಲ್ಲೇ ಇದ್ದು ಇದೇ ಏರಿಯಾ ಸುತ್ತಮುತ್ತ ಎಲ್ಲ ಕೊಳೆ ರೋಗ ಬಿದ್ದರೂ ನಿಮ್ಗೆ ಯಾವುದಕ್ಕೂ ಕೊಳೆ ಬಿದ್ದಿಲ್ಲ. ಇದು ಪಕ್ಕ ಅಂದ್ರೆ? ಹೌದು. ಮತ್ತು ತಾಯಿ ಈಗ ಸ್ವಾಮಿಯರು ಹೇಳ್ತದಾರಲ್ಲ, ಅವ್ರೇನ್ರ ಅಂತರ ಪಂತ್ರ ತಂದು ಕಟ್ಟಿದ್ರ ಅಲ್ಲಿ? ಏನಿಲ್ಲ ಸರ್, ಅದಕ್ಕೆಲ್ಲ ಅಲ್ಲ, ತೋಟದಾಗ ಯಾಕ್ರ ಅಂತರ ಮಾಡಿಸಿದ್ರೆ ಯಾಕ್ರೆ ಅವ್ರು ಕೊಳೆ ಬಿದ್ದಿಲ್ಲ? ಮಾಡ್ಯಾರ್ರಿ ಅವ್ರು, ನೀವು ಹೇಳಿ ಪ್ರಾಡಕ್ಟ್ ಕರೆಕ್ಟ್ ಟೈಮಿಗೆ ಮಾಡ್ಯಾರ್ರಿ, ಆಗೈತ್ರಿ. ಹೌದಾ? ಅದು ನಿನಗೆ ಪಕ್ಕ ಅರ್ಥ ಆಗೈತೆ. ಅಂದ್ರೆ ನಾವು ಜನರು ಏನು ಅನ್ಕೊಂತಾರೆ ಗೊತ್ತಾ, ವಿಡಿಯೋ ನೋಡಿದಲೆ ಸ್ವಾಮೀಜಿಗಳು ಏನೇನೋ ಮಾಡಿರ್ತಾರೆ ಬಿಡೋ, ಅದು ಗ್ರೀನ್ ಪ್ಯಾಂಟ್ ಏನು ಕೆಲಸ ಮಾಡುತ್ತೆ, ಅದು ಬಣಕಾರ ಏನು ಕೆಲಸ ಮಾಡುತ್ತೆ ಅನ್ನೋರು ಅಂತಾರೆ. ಅದಕ್ಕೆ ನೀವು ಅಲ್ಲಿ ಕೆಲಸ ಮಾಡಿರ್ತಂದ್ರೆ ಯಾಕಂದ್ರೆ ತಾಯಿ ತಪ್ಪಾಯ್ತಾ ತಂದು ಪೂಜೆ ಗೀಜೆ ಪುನಸ್ಕಾರ ಏನಾರು ಮಾಡಿದ್ರೆ ನಿಮ್ಗೆ ಗೊತ್ತಿರ್ತಲ್ಲ, ಅದಕ್ಕೆ ಕೇಳಿದೆ. ಇಲ್ಲಲ್ಲ ಕಂಡಾರೆ ಆದರೆ ಕರೆಕ್ಟ್ ಟೈಮಿಗೆ ಯೂಸ್ ಮಾಡಿ. ಎಸ್, 100% ಆಗುತ್ತೆ. ಸ್ವಾಮೀಜಿಗಳ ರೈತಾಪಿ ಕುಟುಂಬಕ್ಕೆ ತಾವೇನು ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀರಿ? ಅಂದರೆ ಈ ರೀತಿ ಯಾವುದನ್ನ ಸುಮ್ಮನೆ ಬೇರೆ ಯಾವುದೋ ಬರ್ತಾವನ್ನೆಲ್ಲ ಬಳಸೋಕ್ಕಿಂತ ಯಾವುದರಲ್ಲಿ ರಿಸಲ್ಟ್ ಇದೆ ಅದನ್ನ ನಾವು ಯೂಸ್ ಮಾಡಿ, ಮತ್ತು ಹಿನ್ನೆಲೆ ಯಾವುದಿದೆ, ಹಿನ್ನೆಲೆ ಯಾರಿದ್ದಾರೆ, ಇವನ್ನೆಲ್ಲ ಸ್ಟಡಿ ಮಾಡಿಕೊಂಡು ಯಾರಿಂದ ಅನುಕೂಲ ಆಗ್ಬೋದು ಅನ್ನೋದನ್ನ ಮಾಹಿತಿ ಕಲೆಕ್ಟ್ ಮಾಡಿದ್ರೆ ದುಡುಕೋದು ಬೇಡ ಅಂತ. ಮೇಲ್ಗಡೆ ಗಿಡ ನೋಡಿ ಇದನ್ನ ಹಾಕ್ರಿ ನೋಡೋಣ, ಇದನ್ನ ಮಾಡ್ರಿ ನೋಡೋಣ ಅಂತ ಹೇಳಿ. ಈಗ ನಾವು ಈಗ ಇದಕ್ಕೆ ಹೋದ್ರೆ, ನಾವು ಅಗ್ರಕ್ಕೆ ಹೋದ್ರು ಕೆಲವೊಂದು ಈ ತಗೊಂಡು ಹಾಕ್ರಿ ನೋಡೋಣ, ಮತ್ತೆ ಕಡಿಮೆ ಆಗ್ಲಿಲ್ಲ ಮತ್ತೊಂದು ಬೇರೆ ಕೊಡ್ತಾರೆ, ಟೆಸ್ಟೆಡ್ ಮಾಡ್ತಾರೆ. ಅದಕ್ಕಿಂತಾನು ಇಲ್ಲಿ ಬಂದು ನಿಮ್ಮಂತರ ಈಗ ನಮಗೆ ಮುಖ್ಯ ಮಾರ್ಗದರ್ಶಕ ಗೈಡ್ ಬಹಳ ಇಂಪಾರ್ಟೆಂಟ್. ಅವ್ರು ಸರಿಯಾಗಿದ್ರು ಅಂದ್ರೆ ನಾವು ಮಾಡ್ತಕ್ಕಂಥ ಎಲ್ಲದೂ ನಮಗೆ ಕರೆಕ್ಟಾಗಿ ನಮಗೆ ಫಲ ಸಿಗ್ತದೆ. ಆ ರೀತಿ ಒಳಗಡೆ ನಮಗೆ ಬಣಕಾರ್ ಸರ್ ಈಗ ತಾವು ಹಿಂದೆಲ್ಲ ರಾಸಾಯನಿಕಗಳನ್ನು ಬಳಸ್ತಾ ಇದ್ರಿ, ಒಮ್ಗೆ ರಾಸಾಯನಿಕ ಬಿಟ್ರಿ, ಕಡಿಮೆ ಇಳುವರಿ ಕಡಿಮೆ ಆಗ್ಬೇಕು. ಯಾಕಂದ್ರೆ ರಾಸಾಯನಿಕ ಬಿಟ್ಟು ಅವ್ರು ಒಮ್ಮೆ ನಮಗೆ ಬೆಳೆ ಬರಲ್ಲ ಅಂತ ಅನ್ಕೊಂತಾರೆ. ತಾವು ರಾಸಾಯನಿಕ ಒಮ್ಗೆ ಬಿಟ್ರಿ, ಪೂರ್ಣ ಆರ್ಗ್ಯಾನಿಕ್ ಮಾಡ್ತಾ ಇದ್ರಿ. ಮತ್ತು ಆ ನಂತರದಲ್ಲಿ ಏನಾದ್ರು ಗೊಬ್ಬರಗಳು, ರಾಸಾಯನಿಕ ಔಷಧಿಗಳು ಏನಾದ್ರು ಬಳಸಿದ್ರ? ಬಳಸಿಲ್ಲ. ಆದರೆ ಇಳುವರಿ ಕಡಿಮೆ ಆಗುತ್ತೆ ಅಂತ ಜನ ಹೇಳ್ತಾರೆ, ಭಾಳ ಜನ. ತಾವು ಅದಕ್ಕೆ ಏನು ಹೇಳ್ತೀರಿ? ನಂದು ಡಬಲ್ ಆಗಿದೆ, ಬಂದು ನೋಡ್ರಿ, ನಂದು ಸ್ಲಿಪ್ ಇದಾವೆ. ಎಷ್ಟು ಕ್ವಿಂಟಲ್ ಆಗಿತ್ತು ಸರ್ ಹಿಂದಿನ ವರ್ಷ? ಹೋದಷ್ಟು 40 ಕ್ವಿಂಟಲ್. 40 ಕ್ವಿಂಟಲ್. ಈ ವರ್ಷ ಎಷ್ಟಾಗೈತ್ರಿ? ಈಗ ಆಲ್ರೆಡಿ 80 ಕ್ವಿಂಟಲ್ ಕ್ರಾಸ್ ಆಗೈತಿ. 80 ಕ್ವಿಂಟಲ್ ದಾಟೈತಿ. ಇನ್ನೂ 15 ಕ್ವಿಂಟಲ್ ಬರುತ್ತೆ. ಅಲ್ಲಿ 95, ಒಂದು 100 ಕ್ವಿಂಟಲ್ ಹಾಕಕ್ಕೆ ಬಂತು. 100 ಕ್ವಿಂಟಲ್ ಅಡಿಕೆ ಬಂತು ಅಂದರೆ ನಿಮ್ದು 650 ಗಿಡದಲ್ಲೇ 100 ಕ್ವಿಂಟಲ್ ಅಡಿಕೆ ಬಂತು. ಇದು ಇಲ್ಲಿವರೆಗೂ 40 ಕ್ವಿಂಟಲ್ ಬೆಳೆದ್ರಾಗ ನೀವು ಎಲ್ಲ ರಾಸಾಯನಿಕ ಹಾಕಿ ಮಾಡಿದ್ದು. ಅದು ಇವತ್ತು ರಾಸಾಯನಿಕ ಬಳಸ್ತೇನೆ ನಿಮ್ದು ಇಷ್ಟು ಬಂತು ಅಂದರೆ ಅಲ್ಲಿಗೆ ಎಷ್ಟು ಆಯ್ತು? 45 2.5 ಪಟ್ಟು, 1.5 ಪಟ್ಟು ಆಯ್ತು. 1.5 ಪಟ್ಟು ಹೆಚ್ಚಿಗೆ ಬಂತು ಆಲ್ರೆಡಿ. ಇದನ್ನು ಇಲ್ಲಿವರೆಗೂ ಪ್ರಯತ್ನ ಮಾಡಿರಿ ನೀವು ಸಾಕಷ್ಟು. ಬೇರೆ ಬೇರೆ ಏನೇನೋ ಕಂಪ್ನಿ ಅವು ಇವು ಅಂತ ಏನೋ ಮಾಡಿರಿ. ಅದು ಯಾವ್ದು ಮಾಡಿದ್ರು ನಿಮಗೆ ಆ ರೂಟನ್ನು ಮುಟ್ಟಕ್ಕೆ ಆಗಿದ್ದಿಲ್ಲ. ಈ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ತಾವು ಹೇಳಿದಿರಿ. ನೋಡೋಣ, ನಿಮ್ಮ ಮೇಲೆ ಅವರು ಭರವಸೆ ಇಟ್ಟಿದ್ದಾರೆ. ಜೊತೆಗೆ ನಿಮ್ಮ ತೋಟಕ್ಕೆ ಬಂದು ಕೆಲಸ ಮಾಡೋದು ಕಣ್ಣಾರೆ ನೋಡಿದ್ರಿಂದ ಅವರು ಆಲ್ರೆಡಿ ಹೇಳಿದರು, ಯಾವುದೇ ರೀತಿ ಪವಾಡ ಇಲ್ಲ ಸರ್, 100% ಅವ್ರು ಕೆಲಸ ಮಾಡಿದ್ರು. ಯಾಕಂದ್ರೆ ಆ ಪ್ರಾಡಕ್ಟನ್ನು ಹಾಕ್ಬೇಕಾದ್ರೆ ನಾವು ಹೋಗೇವಿ, ನೋಡೇವಿ, ಅವ್ರ ತೋಟ ಎಷ್ಟು ಬದಲಾವಣೆ ಆಗೈತೆ ಅನ್ನೋಕ್ಕೆ ನಿಮ್ಗೆ ನಾವು ಕರ್ಸೇವೇನೋ ವಿಚಾರ ಅವರು ಹೇಳಿದರು. ಒಟ್ಟು ಇನ್ನೊಬ್ಬರ ಬದುಕಲ್ಲೇ ಹೊಸದನ್ನು ಅಥವಾ ಏನಾದ್ರು ಒಂದು ಬದಲಾವಣೆ ಕೊಡಬೇಕು ಅಂತ ಒಂದು ತಮ್ಮ ಅಪೇಕ್ಷೆ ಏನಿತ್ತು, ಅದಕ್ಕೆ ಸಂಪಟ್ಟಂಗೆ ಇವತ್ತು ನಾನು ತೋಟಕ್ಕೆ ಬಂದಿದ್ದೀನಿ. ತಮ್ಮ ಕೆಲಸ ಮಧ್ಯೆ ತಾವು ಸಹಿತ ಟೈಮ್ ಕೊಟ್ಕೊಂಡು ಬಂದಿರಿ. ಇವತ್ತು ಈ ಮಾತು ಕೊಡ್ತಾನೆ, ಇವ್ರದ್ದು ಇವತ್ತೇಷ್ಟು ಕ್ವಿಂಟಲ್ ಬಂತು? 18 ಕ್ವಿಂಟಲ್ಲು ಅಥವಾ 19 ಕ್ವಿಂಟಲ್ ಇವತ್ತು ಬಂದೈತೆ ಅಂತ ಹೇಳಿದ್ದಾರೆ. ನನ್ನ ಭರವಸೆ ಇರೋದು ಮತ್ತು 15 kg ತನಕ ತೊಗೊಂಡು ಹೋಗ್ಬೋದು ಈ ತೋಟ. ಈಗ ಸದ್ಯಕ್ಕೆ ನಾನು ಹೇಳೋದು, ಮುಂದಿನ ವರ್ಷದ ಲೆವೆಲ್ಲಿಗೆ ಒಂದು 12ರಿಂದ 15 kg ಅಂತೂ ಬಂದೇ ಬರುತ್ತೆ ಈ ತೋಟ. ಭಾಳ ಚೆನ್ನಾಗಿದೆ ಕ್ರಾಪ್. ಇದು ತಳಿ ಒಳ್ಳೆ ತಳಿ ಇದೆ. ಹಾಗಾಗಿ ಇವರಿಗೆ ಶ್ರಮ ಮಾಡಿದ್ದಾರೆ. ಅದಕ್ಕೆ ಸಂಪಟ್ಟಂಗೆ ಗೈಡೆನ್ಸ್ ಇಲ್ಲ, ಏನು ಮಾಡಬೇಕಾಗಿತ್ತು ಏನಂತ ಗೈಡೆನ್ಸ್ ಇಲ್ಲ. ಅದನ್ನು ನಾವು ವೈಜ್ಞಾನಿಕವಾಗಿ ಹೇಳ್ಕೊಡೋಣ, ಅದು ರೆಡಿ ಮಾಡ್ಕೋಬೇಕು. ತಾವು ಸಹಿತ ನಾನು ಹೇಳಿದಂಥ ಕಂಡೀಷನ್ಸನ್ನು ಕೆಲವೊಂದನ್ನು ಫಾಲೋ ಅಪ್ ಮಾಡ್ಬೇಕು, ಮಾಡಿದರೆ ಅನುಕೂಲ ಆಗುತ್ತೆ. ಅದು ಬರೀ 15 ಲಾಸ್ಟ್ ಇಲ್ಲ, ಅದು ಹೋಗ್ಬೇಡ್ರಿ. 15 ಮುಂದೆ ಮತ್ತೆ ಬೇರೆ ಇದೆ, ಅದನ್ನ ಹೇಳ್ಕೊಡ್ತೇನೆ. ಸ್ಟೆಪ್ ಹೋಗೋಣ. ಫಸ್ಟ್ ಯಾವ ಸ್ಟೆಪ್ಪಿಂದ ಹತ್ಬೇಕು ಅದು ಪ್ರಯತ್ನ ಮಾಡೋಣ. ಆಮೇಲೆ ಈ ಮಿಳ್ಳಿ ಅಂತ ಏನು ತೋರಿಸಿದೆ ನಾನು ಈಗ ಆಲ್ರೆಡಿ, ಈ ಥರ ಸಣ್ಣ ಆಗಿದಂಥವು ಇವಕ್ಕೆಲ್ಲ ಈ ಗಿಡಗಳನ್ನ ಗುರ್ತು ಮಾಡ್ಕೋಬೇಕು. ಈ ಗಿಡಗಳು ಗುರ್ತು ಮಾಡ್ಕೊಂಡು ಇವಕ್ಕೆ ಹಾಕ್ಬೇಕಂತ ಗೊಬ್ಬರನ ಡಬಲ್ ಮಾಡ್ಕೋಬೇಕು. ನಾನು ಕೊಟ್ಟಂಥ ಗೊಬ್ಬರಗಳು ಡಬಲ್ ಮಾಡ್ಕೋಬೇಕು. ಅವಾಗ ಆ ಸಮಸ್ಯೆಗಳು ಬರಲ್ಲ. ನೋಡಿರಿ, ಈ ಭಾಳ ಜನ ರೈತರು ಏನು ತಿಳ್ಕೊತಾರೆ, ಇದೊಂದು ರೋಗ ಅನ್ಕೊಂಡ್ಬಿಡ್ತಾರೆ. ಇಲ್ಲಿ ನೋಡಿರಿ, ಈ ಕಾಯಿ ದೊಡ್ಡದಾಗೈತೆ, ಇದು ಸಣ್ಣದಿದೆ, ಹೌದಾ? ಇಲ್ಲಿ ಡೆಫಿಷಿಯನ್ಸಿ, ಇದು ಮೈಕ್ರೋಟೇಟ್ ಡೆಫಿಷಿಯನ್ಸಿ ಇರುತ್ತೆ ಮಣ್ಣಲ್ಲೇ. ಅವೆಲ್ಲ ಸಂಪಟ್ಟಂಗೆ ಮತ್ತು ಹುಳು, ಈಗ ನೋಡಿರಿ ಹುಳು ತಿಂದಿರೋದು, ಇದು ಈ ಭಾಗ ಪೂರ್ತಿ ಹುಳು ತಿಂದದ, ಹೌದಾ?
ಈ ಥರ ಇಂಥವನ್ನ ನಾವು ಹೇಳಿದಂಥ ಡೋಸನ್ನು ನೀವು ಸರಿಯಾಗಿ ಕೊಟ್ಕೊಂಡ್ಬಿಟ್ರೆ ಗಿಡಕ್ಕೆ ಗುರ್ತು ಮಾಡ್ಕೊರಿ. ಎಲ್ಲ ಹಂಗಾಗಿ ಎಲ್ಲಿ ಗಿಡ ಇರ್ತಾವಲ್ಲ ಗುರ್ತು ಮಾಡ್ಕೊರಿ, ಆ ಗಿಡಕ್ಕೆ ಡಬಲ್ ಡೋಸ್ ಕೊಟ್ಟರೆ ಸರಿ ಆಗ್ತದೆ. ಸರಿ ಸ್ವಾಮೀಜಿಗಳು, ತಾವು ತಮ್ಮ ಕೆಲಸದ ಮಧ್ಯೆ ಬಂದು ನನಗೆ ಇಷ್ಟೊಂದು ಅವಕಾಶ ಕೊಟ್ಟರೆ, ಜೊತೆಗೆ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟನ್ನು ಬಳಕೆ ಮಾಡಿ ಸ್ಯಾಟಿಸ್ಫೈಡ್ ಆಗಿ ಇನ್ನೊಬ್ರಿಗೂ ಸಹಿತ ತಾವು ಮಾರ್ಗದರ್ಶನ ಮಾಡ್ತಾ ಅವ್ರ ಬದುಕಲ್ಲಿ ಬದಲಾವಣೆ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡ್ಕೊಂಡು ಬಂದಂಥದ್ದು. ದೇವರು ಇನ್ನೂ ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಡಲಿ. ಜೊತೆಗೆ ಅವರು ಸಹಿತ ನಿಮ್ಮ ನಂಬಿಕೊಂಡಿದ್ದಾರೆ ಮುಂದಿನ ವರ್ಷದಲ್ಲೇ ಅವ್ರ ಬದುಕಲ್ಲೂ ನಿಮ್ಮ ಒಂದು ನೆನಪಿನ ಕಾಣಿಕೆ ಟೈಪಲ್ಲಿ ಇದೊಂದು ಸಾಧನೆ ಮಾಡಿ ತೋರಿಸೋಣ ಅಂತ ಹೇಳ್ತಾ, ಅದಕ್ಕೆ ಅವಕಾಶ ಕೊಟ್ಟಂತ ಅವ್ರ ಬದುಕಲ್ಲೂ ಚೆನ್ನಾಗಾದ್ರೆ ನನಗೂ ಅದು ಖುಷಿ ಆಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.